ಇಳಕಲ್ ನಗರಕ್ಕೆ ಹೊಂದಿಕೊಂಡಿರುವಂತಹ NH50 ಬಸವೇಶ್ವರ ವೃತ್ತದ ಬಳಿ ಅಂಡರ್ ಪಾಸ್ ಬ್ರಿಡ್ಜ್ ಇಲ್ಲದ ಕಾರಣ ಅನೇಕ ಸಾವು ನೋವುಗಳಿಗೆ ಈ ರಸ್ತೆ ಕಾರಣವಾಗಿತ್ತು. ಅದರಂತೆ ಇಳಕಲ್ಲಿನ ಜನತೆ ಅಂಡರ್ ಪಾಸ್ ಬ್ರಿಡ್ಜ್ಗಾಗಿ ಸಂಸದರು ಶಾಸಕರುಗಳಿಗೆ ಬೇಡಿಕೆಯನ್ನ ಇಟ್ಟಿದ್ರು. ಸದ್ಯ ಇಳಕಲ್ ನಗರದ ಬಸವೇಶ್ವರ ವೃತ್ತದ ಹತ್ತಿರ 1 ಕಿಲೋಮೀಟರ್ ಅಂಡರ್ ಪಾಸ್ ಬ್ರಿಡ್ಜ್ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಬಾಗಲಕೋಟೆ ಸಂಸದ PC ಗದ್ದಿಗೌಡರ್ ಮತ್ತು ಹೊನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ನೆರವೇರಿಸಿದರು. ಇನ್ನು ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಂಸದ PC ಗದ್ದಿಗೌಡರ್ ಇಳಕಲ್ ಜನತೆಯ ಬಹುಬೇಡಿಕೆ ಆಗಿದ್ದಂತಹ ಈ ಯೋಜನೆಯು ಈ ಹಿಂದೆ ಶಾಸಕರಾಗಿದ್ದಂತಹ ದೊಡ್ಡನಗೌಡ ಪಾಟೀಲ್ ಮತ್ತು ಈಗಿನ ಹಾಲಿ ಶಾಸಕರಾದಂತಹ ವಿಜಯಾನಂದ ಕಾಶಪ್ಪನವರು ಇಬ್ಬರೂ ಒತ್ತಾಯಿಸಿದ್ರಿಂದ ಈ ಯೋಜನೆ ಆಗಿದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಹಳ ವರ್ಷಗಳಿಂದ ಇವತ್ತು ಏನು ಇಳಕಲ್ ನಗರದ ಜನರಾಗಲಿ ಬೇರೆ ಬೇರೆ ಜನರಿಗೆ ತೊಂದರೆಯಾಗಿ ಇವತ್ತು ಬಹಳಷ್ಟು ಅಪಘಾತಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ಅಂಡರ್ ಬ್ರಿಡ್ಜ್ ಆಗಬೇಕು ಅನ್ನೋ ಒಂದು ಬೇಡಿಕೆ ಇವತ್ತು ಬಹಳ ದಿವಸದಿಂದ ಈ ನಗರದ ಎಲ್ಲ ಜನತೆಯದಾಗಿತ್ತು. ಇದರ ಸಲುವಾಗಿ ನಮ್ಮ ಹಿಂದಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ದೊಡ್ಡನಗೌಡರು ಡೆಲ್ಲಿವರೆಗೂ ಕೂಡ ಬಂದಿದ್ದರು. ಇವತ್ತಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕಾಶಪ್ಪನವರು ಕೂಡ ಇವತ್ತು ಕಳೆದ 6-7 ತಿಂಗಳಿಂದ ಇದನ್ನು ಒತ್ತಡ ತಂದು ಆಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಇವತ್ತು ಪ್ರಮುಖವಾಗಿ ಈ ಒಂದು ಬ್ರಿಡ್ಜ್ ಆದಮೇಲೆ ನಮ್ಮ ಜನರ ಒಂದು ಬದುಕಿಗೆ ಒಂದು ಸುರಕ್ಷತೆ ಸಿಗ್ತಿದೆ ಅನ್ನೋ ಒಂದು ಭಾವನೆ ನಮ್ಮದಾಗಿದೆ. ಈ ಒಂದು ಕೆಲಸ ಚೆನ್ನಾಗಿ ಆಗಬೇಕು. ಇವತ್ತು ನಾನು ಅಧಿಕಾರಿಗಳಿಗೆ ಇವತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕರಿಬೇಕಂತ ಹೇಳಿದರೂ ಕೂಡ ನಮಗೆ ವಿಳಂಬ ಆಗ್ತಿದೆ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ನಾನು ಕರೆದಿಲ್ಲ. ಅವ್ರ ಜೊತೆ ನಾನು ಮಾತನಾಡಿದ್ದೇನೆ. ಒಟ್ಟಾರೆ ಈ ಒಂದು ಕೆಲಸ ಚೆನ್ನಾಗಿ ಆಗಬೇಕು, ಗುಣಮಟ್ಟದ್ದಾಗಿ ಆಗಬೇಕು, ಇವತ್ತು ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಭಾವನೆಯನ್ನು ಅವ್ರ ಮುಂದೆ ವ್ಯಕ್ತಪಡಿಸಿದೆ. ಇವತ್ತು ನಾವು ರಾಷ್ಟ್ರೀಯ ಹೆದ್ದಾರಿ ಏನೇ ಕೆಲಸ ಕೇಳಿದರೂ ನಮ್ಮ ಏನು ರಸ್ತೆ ಸಾರಿಗೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಗಡ್ಕರಿರವರು, ಯಾಕಂತ ಹೇಳಿದ್ರೆ ಮೊದಲು ಇಲ್ಲಿ ಸರ್ವಿಸ್ ರೋಡ್ ಇರಲಿಲ್ಲ. ಹಾಗೂ ಕೂಡ ನಾನು ವಿನಂತಿ ಮಾಡಿಕೊಂಡಾಗ ಇವತ್ತು ಬೇಗನೆ ಆ ಒಂದು ಕೆಲಸವನ್ನು ಮಂಜೂರು ಮಾಡಿ ಈಗಾಗಲೇ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದಂಥ ಏನೇ ಕೆಲಸದ್ರೂ ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿರವರ ಈ ಒಂದು ಸರ್ಕಾರದಲ್ಲಿ ಇವತ್ತು ಬಹುಬೇಗನೆ ಇವತ್ತು ಕೆಲಸ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಹೊನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿ ಅಂಡರ್ ಪಾಸ್ ಇಲ್ಲದ ಕಾರಣ ಅನೇಕ ಸಾವು ನೋವುಗಳಾಗಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಈ ಯೋಜನೆ ಮಾಡುತ್ತಿದ್ದೇವೆ ಎಂದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಇಂದು NH50 ಅಂಡರ್ ಪಾಸ್ದ ಈ ಒಂದು ಭೂಮಿ ಪೂಜೆಯ ಸಮಾರಂಭದ ಉದ್ಘಾಟಕರಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿರುವಂಥ ನಮ್ಮ ಮಾನ್ಯ ಸಂಸದರಾದಂಥ ಹಿರಿಯರಾದಂಥ ಸನ್ಮಾನ್ಯ PC ಗದ್ದಿಗೌಡ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಹಾಗೂ ಉಪಸ್ಥಿತಿರುವಂಥ ನಮ್ಮ ನಗರದ ಹಿರಿಯರಾದಂಥ ಅರುಣ್ ಬಿಜ್ಜಲ್ ಅವರೇ, ಇನ್ನೋರ್ವ ಮಾಜಿ ಪುರಸಭೆಯ ಅಧ್ಯಕ್ಷರು ಆತ್ಮೀಯರಾದಂಥ ವೆಂಕಟೇಶ್ ಸಾಕ ಅವರೇ, ಹಿರಿಯರಾದಂಥ ಶರಣಪ್ಪಣ್ಣ ಅಮ್ದೇಳ್ ಅವರೇ, ನಗರಸಭೆಯ ಸದಸ್ಯರಾದಂಥ ಮೌಲೇಶ್ ಬಂಡಿವಟ್ರವರೇ, ಅಮೃತ್ ಬಿಜ್ಜಲ್ ಅವರೇ ಹಾಗೂ ಶ್ರೀಮತಿ ಬನ್ನಿಗೋಳ್ ಅವರೇ, ಶ್ರೀಮತಿ ಸೋನಾರ್ ಅವರೇ ಹಾಗೂ ಇನ್ನೋರ್ವ ಆತ್ಮೀಯರಾದಂಥ ಮಾಂತಪ್ಪ ಚೆನ್ನಿ ಅವರೇ ಹಾಗೂ ನಮ್ಮ ಪೌರಾಯುಕ್ತರಾದಂಥ ಶ್ರೀನಿವಾಸ್ ಜಾಧವ್ ಅವರೇ, ಈ ಒಂದು ಕಾಮಗಾರಿಯ ಗುತ್ತಿಗೆದಾರರಾದಂಥ ಶರಣಪ್ಪನ ಆಲೂರು ಅವರೇ
ಹಾಗೂ ಅಹಮದ್ ಭಗವಾನ್ ಅವರೇ, ಉಪಸ್ಥಿರುವಂಥ ಯಾವತ್ತು ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಹುದಿನದ ಕನಸು ಬಹುತೇಕ ಇಳಕಲ್ ನಗರಕ್ಕೆ ಇವತ್ತು ನನಸಾಗಿದೆ ಅನ್ನೋ ಮಾತನ್ನು ನಾನು ಮೊಟ್ಟ ಮೊದಲಿದ್ದಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಒಂದು ಫ್ಲೈಓವರ್ ಆಗಬೇಕು, ಅಂಡರ್ ಪಾಸ್ ಆಗಬೇಕು ಅನ್ನೋದು ಬಹಳಷ್ಟು ಜನದ ಬೇಡಿಕೆ ಇತ್ತು. ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ NH ಪ್ರಾರಂಭದ ಹಂತದಿಂದ ಇವತ್ತವರೆಗೂ ಕೂಡ ಅದರ ಬೇಡಿಕೆ ಇತ್ತು. ಆದರೆ ಇವತ್ತು ಆ ಒಂದು ಕನಸು ಇವತ್ತು ನನಸಾಗಿದೆ ಅನ್ನೋ ಮಾತನ್ನು ಬಹಳ ಸಂತೋಷದಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಅನೇಕ ಸಾವು ನೋವಿನಲ್ಲಿ ಸಂಕಷ್ಟವನ್ನು ಎದುರಿಸಿದಂಥ ಇಳಕಲ್ ನಗರದ ಜನತೆ ಮತ್ತು ಇಲ್ಲಿ ಬರುವಂತ ಅನೇಕ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲೇ ಈ ಬಾರಿ ನೀವೆಲ್ಲರ ಆಶೀರ್ವಾದದಿಂದ ಮತ್ತೆ ನಾನು ಶಾಸಕನಾದ ಬಂದ ಮೇಲೆ ನಾನು ರಾಜ್ಯ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒತ್ತಡವನ್ನು ತಂದು ಅಟ್ಲೀಸ್ಟ್ ನೀವು ಅಂಡರ್ ಪಾಸ್ ಮಾಡೋವರೆಗೂ ಒಂದು ಸಿಗ್ನಲ್ ಆದರೂ ಹಾಕಿಕೊಡ್ರಿ ಅಂತ ಹೇಳಿ ನಾನು ವಿನಂತಿ ಮಾಡಿಕೊಂಡಾಗ ಒಂದು ಸಿಗ್ನಲ್ ಅನ್ನು ಕೂಡ ಹಾಕಿ ಇವತ್ತು ಎಷ್ಟೋ ಅಪಘಾತಗಳನ್ನು ನಿಲ್ಲಿಸುವಂತ ಕಾರ್ಯ ಆಯಿತು ಅನ್ನೋ ಮಾತನ್ನು ನಾನು ಹೇಳಬೇಕಾಗತ್ತೆ. ಯಾಕಂದ್ರೆ ಅದು ಇದ್ದಿದ್ದ ಅಂದ್ರೆ ಕಂಟ್ರೋಲ್ ಇದ್ದಿದ್ದಿಲ್ಲ. ಇಲ್ಲಿ ಎಷ್ಟೋ ಪಾಪ ಒಬ್ಬ ಗರ್ಭಿಣಿ ಹೆಣ್ಣುಮಗಳು, ಹೊಟ್ಟೆಯಲ್ಲಿ ಕೂಸಿದ್ದಂತ ಹೆಣ್ಣು ಮಗಳು ಇಲ್ಲಿ ಅಪಘಾತದಲ್ಲಿ ಆ ಎಮ್ಮ ತನ್ನ ಜೀವವನ್ನು ಕಳ್ಕೊಂಡ್ಲು. ಆ ಮಗು ಕೂಡ ಹೊಟ್ಟೆಯಲ್ಲೇ ಇತ್ತು, ಗರ್ಭಿಣಿ ಹೆಣ್ಣು ಮಗಳು. ತದನಂತರ ನಾನು ಬೆನ್ನತ್ತಿ ಸಿಗ್ನಲ್ ಹಾಕ್ಲೇಬೇಕು ಅಂತೇಳಿ ಬೆನ್ನತ್ತಿದ್ವಿ. ಮತ್ತು ಈಗಾಗಲೇ ನಮ್ಮ ಸಂಸದರು ಹೇಳಿದ ಹಾಗೆ ಅವರು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಹೆಚ್ಚಿನ ಆಸಕ್ತಿಯನ್ನು ತಗೊಂಡು ತಕ್ಷಣ ದುಡ್ಡನ್ನು ಬಿಡುಗಡೆ ಮಾಡಿಸಿ ಇವತ್ತು ಈ ಕಾಮಗಾರಿಗೆ ಅವರು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ನಾನು ಇಳಕಲ್ ಜನತೆಯ ಪರವಾಗಿ, ಸಮಸ್ತ ಹುಣಗುಂದ ಜನತೆಯ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳನ್ನು ನಾನು ಮಾನ್ಯ ಸಂಸದರಿಗೆ ಸಲ್ಲಿಸಕ್ಕೆ ಬಯಸ್ತೇನೆ. ಯಾಕಂದ್ರೆ ಕೆಲಸಗಳು ಆಗಬೇಕು. ನಾವು ಜನಪ್ರತಿನಿಧಿಗಳದೊಂದು ಕೇವಲ ಮಾತುಗಳಾಗಬಾರ್ದು. ಹಿಂದೆ ಆಗಿದ್ದಂಥದ್ದನ್ನು ನಿಲ್ಲಿಸುವಂತ ಕೆಲಸ ಆಗಿತ್ತು. ಆದ್ರೆ ಅದರ ಕಾಲ ಈಗ ಕೂಡಿ ಬಂತು. ಅದಕ್ಕೆ ಹೇಳ್ತಾರಲ್ಲ, ಅದು ಕಾಲ ಕೂಡಿ ಬಂದಾಗ ನಿಲ್ಸಕ್ ಆಗೋದಿಲ್ಲ ಅಂತ. ಅದು ಕಾಲ ಈಗ ಕೂಡಿ ಬಂದಿದೆ. ಅದಕ್ಕೆ ನಾವು ಸಂಸದರು ಕೂಡ ಇವತ್ತು ಬಹಳ ಸಂತೋಷದಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನಾವು ನಂದವಾಡಿಗೆಯಲ್ಲಿ ಕೂಡ ಒಂದು CRF ವರ್ಕ್ ಅಲ್ಲಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.